ಅವಧೂತರು, ಯೋಗಿಗಳು, ಸಮಾಧಿ ಸ್ಥಿತಿ, ಸಮಾಧಿ ಆದರೂ ಈ ಥರ ಮಾತಾಡ್ತೀವಿ. ಆದರೆ ಒಬ್ಬ ಜನಸಾಮಾನ್ಯನಾಗಿ ನಾನು ಅಂದರೆ ಯೋಗ ಮಾಡುವಂಥ ಜನಸಾಮಾನ್ಯನಾಗಿ ಸಮಾಧಿ ಸ್ಥಿತಿಯನ್ನು ಹೇಗೆ ಅನುಭವಿಸ್ಬೋದು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇದು ಮಾವಿನಕಾಯಿ ಮರ, ಇಲ್ಲಿ ಮಾವಿನ ಹಣ್ಣು ಬಿಡುತ್ತೆ, ಈ ಮರ ಹೀಗಿದೆ, ಇದೆಲ್ಲ ಮಾತಾಡ್ತೀವಿ. ಇಲ್ಲಿಂದ ಒಂದು ಲೇಯರ್ ಮುಂದಕ್ಕೆ ಹೋಗೋಣ. ಈಗ ಮರವನ್ನೇ ನೋಡ್ತಿದ್ದೀರಾ ನೀವು, ನಿರ್ವಿತರ್ಕ. ಈಗ ಮಾವಿನ ಮರನ ಯಾವ ಮರ ಅದೆಲ್ಲ ಬೇಡ, ಮರ ಅಷ್ಟೆ. ಈಗ ನಿಮಗೆಲ್ಲ ಮರಗಳು ಒಂದೇ ಆಗೋಯ್ತು. ಸೊ ನಾವಿನ್ನು ಮುಂದೆ ಯಾವತ್ತೂ ಧ್ಯಾನ ಮಾಡಬೇಕಾದ್ರೆ ಸುಮ್ಮನೆ ಒಂದು ವಿಷಯ ಅಂತ ನೋಡಬೇಡಿ. ಈ 7 ಹಂತಗಳಲ್ಲಿ ಒಂದೊಂದೇ ಹಂತವಾಗಿ ಹೋಗ್ತಾ ಇರಿ. ನೀವು ಕೊನೆಗೆ ಹೋಗಿ ಸತ್ವದಲ್ಲಿ ಸಿಗ್ತಿರಲ್ಲ, ಆ ಸತ್ವ ನಿಮ್ಗೆ ಯಾವಾಗ ಅರ್ಥವಾಗುತ್ತೆ ಆಗ ನಿಮಗೆ ಸಮಾಧಿಯ ಒಂದು ಚಿಕ್ಕದೊಂದು ಟೇಸ್ಟ್ ಸಿಗುತ್ತೆ. ಆ್ಯಂಟಿ ಏಜಿಂಗ್ ಅಂದರೆ ಕೇವಲ ಮುಖದ ಹೊಳಪು, ಸ್ಕಿನ್ನು ತುಂಬ ಚೆನ್ನಾಗಿದೆ ಅನ್ನೋದು ಮಾತ್ರನಾ? ಯಾಕೆಂದರೆ ಏಜ್ ಅನ್ನೋದು ಮುಖಕ್ಕಲ್ಲ, ಏಜ್ ಅನ್ನೋದು ನಮ್ಮ ಪ್ರತಿ ಬಾಡಿಯ ಪ್ರತಿ ಆರ್ಗನ್ಗೂ ಕೂಡ. ಸೊ ಹೀಗಾಗಿ ಯೋಗ ನಮ್ಮ ಇಂಟರ್ನಲ್ ಆರ್ಗನ್ ಮೇಲೂ ಪ್ರಭಾವ ಬೀರುತ್ತಾ? ಏನಂದರೆ ನಾವು ಬ್ಯಾಕ್ ಆ್ಯಂಡ್ ಬೈಸೆಪ್ ವರ್ಕೌಟ್ ಮಾಡ್ತೀವಿ, ಚೆಸ್ಟ್ ಆ್ಯಂಡ್ ಟ್ರೈಸೆಪ್ ವರ್ಕೌಟ್ ಮಾಡ್ತೀವಿ, ಲೆಗ್ಸ್ ವರ್ಕೌಟ್ ಮಾಡ್ತೀವಿ, ಕೋರ್ ವರ್ಕೌಟ್ ಮಾಡ್ತೀವಿ. ಹೇಗೆ ಮಸಲ್ ಮೇಲೆ ಹೆಂಗೆ ಫೋಕಸ್ ಮಾಡ್ತೀವಿ ಅದೇ ರೀತಿ ನಾವು ಆರ್ಗನ್ಸ್ಗಳ ಮೇಲೆ ವರ್ಕ್ ಮಾಡಬೇಕು. ಅಂದರೆ ನಾನು ಯೋಗದಲ್ಲಿ ಮಾಡಿದಾಗ ಒಂದು ವಕ್ರಾಸನ ಮಾಡ್ತೀನಿ. ವಕ್ರಾಸನ ಮಾಡಿದಾಗ ಕಂಪ್ಲೀಟಾಗಿ ದೇಹವನ್ನು ಟ್ವಿಸ್ಟ್ ಮಾಡಿರ್ತೀನಿ. ಶವದ ಸ್ಥಿತಿಯನ್ನು ಅನುಕರಣೆ ಮಾಡುವುದು ಶವಾಸನ. ಶವದ ಸ್ಥಿತಿ ಅಂತಂದರೆ ಸತ್ತಂತೆ ಕೆಲವು ಕ್ಷಣಗಳು ನಾವು ಇರಬೇಕು ಯೋಗಾಭ್ಯಾಸ ಆದಮೇಲೆ. ಅಂದರೆ ಏನಕ್ಕೆ ಅಂತಂದರೆ ಯು ಹ್ಯಾವ್ ಟು ಮಾಸ್ಟರ್ ದ ಡೆತ್ ಅಂತ ಹೇಳ್ತೀವಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹಿತ ಯೋಗ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಹಿತೇಶ್ ಅರಸ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಹಿತೇಶ್ವರ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಿತೇಶ್ ಅರಸ್, ಹಿತ ಯೋಗ ಎರಡೂ ಕೂಡ ತುಂಬ ಚೆನ್ನಾಗಿದೆ ಹೆಸರುಗಳು. ಆದರೆ ನಮಗೆ ಯಾಕೆ ಬಹಳ ಖುಷಿ ಅಂತಂದರೆ ಗೌರಿ ಶಕ್ಕಿ ಸ್ಟುಡಿಯೋ ಮೂಲಕ ನಾವು ಈವರೆಗೆ ಆರೋಗ್ಯದ ಕುರಿತಾಗಿ ಎಪಿಸೋಡ್ಗಳನ್ನ ಮಾಡ್ತಾ ಇದ್ವಿ. ಆದರೆ ಹಿತೇಶ್ ಅರಸ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿ ನಮ್ಮ ಜೊತೆ ಕೊಲ್ಯಾಬರೇಟ್ ಆಗಿ ಯೋಗ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಟೀಚ್ ಮಾಡ್ತಾ ಇದ್ದಾರೆ. ಅದರಲ್ಲಿ 100 ಜನ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಯೋಗ ಕಲಿಸುವ ಗುರುಗಳು ಕೂಡ ಆಗಬಹುದು ಇವರ ಕೋರ್ಸನ್ನು ತೆಗೆದುಕೊಂಡ್ರೆ. ಇಲ್ಲಾಂದರೆ ಯೋಗ ಕಲಿಯೋದ್ರ ಮೂಲಕ ನಿಮ್ಮ ಮಾನಸಿಕ, ನಿಮ್ಮ ದೈಹಿಕ ಆರೋಗ್ಯ, ನಿಮ್ಮ ಆಧ್ಯಾತ್ಮಿಕ ಆರೋಗ್ಯ ಎಲ್ಲವನ್ನು ಕೂಡ ನೀವು ಸರಿ ಮಾಡ್ಕೊಳ್ಬೋದು. ನಾನು ಕಳೆದ ಸಂಚಿಕೆಯಲ್ಲಿ ಶೂಟ್ ಮಾಡಬೇಕಾದ್ರೆ ಧ್ಯಾನದ ಬಗ್ಗೆ ಮಾತಾಡಿದ್ವಿ, ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡಿದ್ವಿ. ಅಷ್ಟಾಂಗ ಯೋಗದ ಕೊನೆಯ ಅಧ್ಯಾಯ ಅಥವಾ ಕೊನೆಯ ಹಂತ ಅಂದರೆ ಅದು ಸಮಾಧಿ ಸ್ಥಿತಿ. ಸೊ ಈ ಸಮಾಧಿ ಸ್ಥಿತಿ ಅನ್ನೋದಿದೆಯಲ್ಲ, ಇದು ನಮ್ಮಂಥ ಜನಸಾಮಾನ್ಯರಿಗೆ ಸಮಾಧಿ ಅಂದರೆ ಅದು ಕೇವಲ ಹಿಮಾಲಯದಲ್ಲಿರುವ ಯೋಗಿಗಳಿಗೆ ಮಾತ್ರ ಮೀಸಲು ಅಥವಾ ಸೀಮಿತ ಅಂತ ಅನ್ಕೋತೀವಿ. ಅಥವಾ ನಮ್ಮ ಹಳ್ಳಿಗಳಲ್ಲಿರುವಂಥ ಕೆಲವೊಂದು ಅವಧೂತರು, ಯೋಗಿಗಳು, ಸಮಾಧಿ ಸ್ಥಿತಿ, ಸಮಾಧಿ ಆದರೂ ಈ ಥರ ಮಾತಾಡ್ತೀವಿ. ಆದರೆ ಒಬ್ಬ ಜನಸಾಮಾನ್ಯನಾಗಿ ನಾನು ಅಂದರೆ ಯೋಗ ಮಾಡುವಂಥ ಜನಸಾಮಾನ್ಯನಾಗಿ ಸಮಾಧಿ ಸ್ಥಿತಿಯನ್ನು ಹೇಗೆ ಅನುಭವಿಸ್ಬೋದು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕಳೆದ ಸಂಚಿಕೆಯಲ್ಲಿ ನಾವು ಓಂಕಾರ ಹೇಗೆ ಅಂತ ತಿಳ್ಕೊಂಡ್ವಿ, ಆಮೇಲೆ ಧಾರಣ ಧ್ಯಾನ ಸಮಾಧಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈ ಸಲ ನಾವು ಸಮಾಧಿ ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಪತಂಜಲಿ ಯೋಗ ಸೂತ್ರದಲ್ಲಿ ನಮ್ಮ ಮಹರ್ಷಿಗಳು ತುಂಬ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ. ಒಂದು ಸೂತ್ರದಲ್ಲಿ ಬರುತ್ತೆ, ಸಮಾಧಿಪಾದ ಮೊದಲನೇ ಚಾಪ್ಟರ್ ಪತಂಜಲಿ ಯೋಗ ಸೂತ್ರದಲ್ಲಿ ಕೊಟ್ಟಿದ್ದಾರೆ. ವಿತರ್ಕ ವಿಚಾರಾನಂದ ಸ್ಮಿತಾ ರೂಪಾನುಗಮಾತ್ ಸಂಪ್ರಜ್ಞಾತಃ ಅಂತ. ಅದರಲ್ಲಿ ನೆಕ್ಸ್ಟು ಸೂತ್ರನೂ ಚೆನ್ನಾಗಿ ಕೊಟ್ಟಿದ್ದಾರೆ. ವಿರಾಮ ಪ್ರತ್ಯಯ ಅಭ್ಯಾಸ ಪೂರ್ವ ಸಂಸ್ಕಾರ ಶೇಷೋ ಅನ್ಯ ಅಂತ. ಅಂದರೆ ಸಮಾಧಿ ಅಂತಂದರೆ ನಮ್ಗೆ 2 ಬರುತ್ತೆ, ಒಂದು ಸಂಪ್ರಜ್ಞಾತ ಸಮಾಧಿ, ಇನ್ನೊಂದು ಅಸಂಪ್ರಜ್ಞಾತ ಸಮಾಧಿ ಅಂತ. ಅದನ್ನು ನಾವು ಇನ್ನೂ ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ಸಬೀಜ ಸಮಾಧಿ, ನಿರ್ಬೀಜ ಸಮಾಧಿ ಅಂತ. ನಾವು ಭಕ್ತಿ ಯೋಗ ದೇವರನ್ನ ಪೂಜೆ ಮಾಡಬೇಕಾದ್ರೆ ಸಗುಣ ಸಾಕ್ಷಾತ್ಕಾರ, ನಿರ್ಗುಣ ಸಾಕ್ಷಾತ್ಕಾರ ಅಂತ ತೊಗೊತೀವಿ. ಅಂದರೆ ಒಂದು ಫಾರ್ಮು, ಒಂದು ಫಾರ್ಮ್ಲೆಸ್ ಅಂತ. ಸೊ ಧ್ಯಾನ ಅನ್ನೋದು ನಾವಿವತ್ತು ಏನಂತ ಅಂದ್ಕೊಂಡಿದ್ದೀವಿ, ಧ್ಯಾನ ಅಂತಂದರೆ ಒಂದು ಕೂತ್ಕೊಂಡು ಧ್ಯಾನಿಸು, ಒಂದ್ರ ಮೇಲೆ ಒಂದು ಬ್ರೀತಿಂಗ್ನ ಅಬ್ಸರ್ವ್ ಮಾಡು, ಒಂದು ದೂರದಲ್ಲಿರೋ ಒಂದು ಮರವನ್ನು ನೋಡು, ಅದನ್ನು ಅಬ್ಸರ್ವ್ ಮಾಡ್ತಾ ಇರೋ, ಧ್ಯಾನ ಮಾಡು ಅಂತ. ಈ ಧ್ಯಾನವನ್ನು ಇನ್ನೆಷ್ಟು ಡೆಪ್ತಾಗಿ ಮಾಡ್ಬೋದು ಅಂತ ಹೇಳೋಣ. ನನಗಿರುವಂತಹ ಒಂದು ಚಿಕ್ಕ ಅನುಭವದಲ್ಲಿ ನಿಮಗೆ ಆಬ್ವಿಯಸ್ಲಿ ಹೇಳ್ತಿರ್ತೀನಿ, ಕಲಿಬೇಕಾಗಿರೋದು ಸಾಗರದಷ್ಟು, ಕಲ್ತಿರೋದು ಸಾಸಿವೆ ಕಾಳಷ್ಟು ಅಂತ. ಆ ಸಾಸಿವೆ ಕಾಳು ಗ್ಲಾನ್ದಲ್ಲಿ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತೀನಿ. ಸೊ ವಿತರ್ಕ ವಿಚಾರ ಆನಂದ ಅಸ್ಮಿತ ರೂಪಾನುಗಮಾತ್ ಅಂತ ಸಬೀಜ ಸಮಾಧಿ ಅಂತ. ಅಂದರೆ ದೇರ್ ಶುಡ್ ಬಿ ಅನ್ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಅಂತ. ನಾವೇನಾದ್ರು ಧ್ಯಾನ ಮಾಡಬೇಕಂದ್ರೆ ಏನೋ ಒಂದು ವಿಷಯ ಇರಬೇಕಲ್ವ ನಮಗೆ. ನಾವು ಸಬ್ಜೆಕ್ಟ್ ಆದರೆ ನಮ್ಮ ಮುಂದೆ ಒಂದು ಆಬ್ಜೆಕ್ಟ್ ಇರಬೇಕು, ನಾವು ಅದನ್ನು ನೋಡಿದಾಗ ಧ್ಯಾನ ಮಾಡ್ತಿರ್ತೀವಿ. ಈಗ ಸವಿತರ್ಕ
ಅಂದರೆ ತರ್ಕಕ್ಕೆ ಸಿಗುವಂಥದ್ದು. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಮರ, ದೊಡ್ಡದೊಂದು ಮರ, ಮಾವಿನ ಮರ. ಆ ಮರವನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಾವು ಧ್ಯಾನ ಮಾಡ್ತೀವಿ ಅಂದರೆ ಆ ಮರದ ಮೇಲೆ ಫಸ್ಟ್ ಲೆವೆಲ್ ಆಫ್ ಮೆಡಿಟೇಷನ್ ಏನು ಬರುತ್ತೆ? ಯಾವ ಮರ ಅದು? ಮಾವಿನ ಮರ. ಅದರ ಎಲೆಗಳು ಹೇಗಿದೆ, ಹಣ್ಣು ಯಾವುದಿದೆ, ಅದು ಯಾವ ರಾಶಿ, ಯಾವ ತಳಿ, ಎಲ್ಲ ಬಗ್ಗೆ ವಿಷಯ ಬರುತ್ತೆ. ಇದು ಫಸ್ಟ್ ಲೆವೆಲ್ ಆಫ್ ಮೆಡಿಟೇಷನ್. ಅಂದರೆ ಮೆಡಿಟೇಷನ್ ಮಾಡಬೇಕು ಅಂತಿರ್ತೀವಿ, ಧ್ಯಾನಕ್ಕೆ ಕುತ್ಕೊತೀವಿ. ಆ ಲೆವೆಲ್ಸ್ ಆಫ್ ಮೆಡಿಟೇಷನ್ ಬಗ್ಗೆ ಮಾತಾಡೋಣ. ಇಂಟ್ರಡಕ್ಷನ್ ಲೆವೆಲ್ ಇಸ್ ಸವಿ, ತರ್ಕ. ತರ್ಕಕ್ಕೆ ಸಿಗುವಂಥದ್ದು. ಇದು ಮಾವಿನಕಾಯಿ ಮರ, ಇಲ್ಲಿ ಮಾವಿನ ಹಣ್ಣು ಬಿಡುತ್ತೆ, ಈ ಮರ ಹೀಗಿದೆ, ಇದೆಲ್ಲ ಮಾತಾಡ್ತೀವಿ. ಇಲ್ಲಿಂದ ಒಂದು ಲೇಯರ್ ಮುಂದಕ್ಕೆ ಹೋಗೋಣ. ಈಗ ಮರವನ್ನೇ ನೋಡ್ತಿದ್ದೀರಾ ನೀವು. ನಿರ್ವಿತರ್ಕ, ಸವಿತರ್ಕ, ನಿರ್ವಿತರ್ಕ. ಈಗ ಮಾವಿನ ಮರನ ಯಾವ ಮರ ಅದೆಲ್ಲ ಬೇಡ, ಮರ ಮರ ಅಷ್ಟೆ. ಈಗ ನಿಮಗೆಲ್ಲ ಮರಗಳು ಒಂದೇ ಆಗೋಯ್ತು. ಇದು ಸೆಕೆಂಡ್ ಲೇಯರ್. ಮೂರನೇ ಲೆವೆಲ್ಗೆ ಹೋದರೆ ಸವಿಚಾರ. ಅದ್ರ ಬಗ್ಗೆ ಒಂದೊಳ್ಳೆ ಸವಿಯಾದ ವಿಚಾರವನ್ನು ಧ್ಯಾನಿಸೋಣ. ಮರ ಮೂರನೇ ಹಂತದಲ್ಲಿ. ಇವಾಗ ಎಲ್ಲ ಮರ ಒಂದೇ ಮರ. ಮರದಲ್ಲಿ ಏನಿದೆ? ಜೀವವಿದೆ. ಮರದೊಳಗಡೆ ಜೀವವಿದೆ, ಜೀವದಿಂದಾಗಿ ಹಣ್ಣು, ಅದು ಉಸಿರಾಡ್ತಾ ಇದೆ. ಈಗ ನಾವು ಹಣ್ಣು ಬಿಟ್ಬಿಟ್ವಿ, ಯಾವ ಮರ ಅಂತ ಬಿಟ್ಬಿಟ್ವಿ, ತರ್ಕನ ಬಿಟ್ಬಿಟ್ವಿ, ವಿಚಾರಕ್ಕೆ ಬಂದ್ವಿ. ಈಗ ಮರನ ನೋಡ್ಬೇಕಾದ್ರೆ, ನಾವು ಧ್ಯಾನ ಮಾಡಬೇಕಾದ್ರೆ ಈಗ ಅದ್ರೊಳಗಡೆ ಇರೋ ಜೀವವನ್ನು ನೋಡ್ತೀವಿ. ಅದ್ರೊಳಗಡೆನೂ ಫೋಟೋಸಿಂಥಸಿಸ್ ಆಗ್ತಾ ಇದೆ, ಅದು ಸೂರ್ಯನ ಶಾಖ ತೊಗೊತಾ ಇದೆ, ಭೂಮಿಯಿಂದ ನೀರನ್ನು ತೊಗೊತಿದೆ, ಅದ್ರೊಳಗಡೆ ಜೀವನ ನಡೀತಾ ಇದೆ. ಇದರಿಂದ ಸ್ವಲ್ಪ ಒಳಗಡೆ ಹೋದರೆ ನಿರ್ವಿಚಾರ. ಈಗ ವಿಚಾರ ಬೇಡ, ಅದರಲ್ಲಿ ಜೀವ ಇದೆ ಅಷ್ಟೇ, ಅದು ಎಕ್ಸಿಸ್ಟಿಂಗ್, ಅದು ಇವತ್ತಿನ ದಿನ ಇಲ್ಲಿದೆ. ಈಗ ಇಲ್ಲಿ ನಿಮ್ಗೇನು ಅನಿಸುತ್ತೆ? ನಮ್ಮೊಳಗಡೆ ಏನಿದೆ? ಜೀವ ಇದೆ. ಅದರೊಳಗಡೆ ಏನಿದೆ? ಜೀವ ಇದೆ. ಆ ಜೀವ ಈ ಜೀವ ಎರಡೂ ಒಂದೇ ಅಂತ ನಮ್ಗೆ ಅನಿಸ್ಬಿಟ್ರೆ ನಮ್ಗಲ್ಲೇನು ಹುಟ್ಟುತ್ತೆ? ಆನಂದ, ಸಾನಂದ. ಅಂದರೆ ಆಟೋಮೆಟಿಕ್ಕಾಗಿ ನಮಗೊಂದು ಖುಷಿ ಹುಟ್ಬಿಡುತ್ತೆ, ಒಂದು ಬ್ಲಿಸ್. ಆ ಬ್ಲಿಸ್ಸಿಂದ ನಾವು ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ, ನಾನು ಆ ಮರವನ್ನು ನೋಡ್ತಾ ಇದ್ದೀನಿ ಅನ್ನೋದು ಚಿಕ್ಕದೊಂದು ಈಗೋ ಇದೆ. ಸಾಸ್ಮಿತ. ಅಸ್ಮಿತ ಅಂದರೆ ಏನು? ಈಗೋ. ಸಾಸ್ಮಿತ ಅಂತಂದರೆ ಪ್ಯೂರ್ ಫಾರ್ಮ್ ಆಫ್ ಐಡೆಂಟಿಟಿ. ಅಂದರೆ ನಾನು ಧ್ಯಾನ ಮಾಡ್ತಿದ್ದೀನಿ, ನಾನು ಜೀವಿ, ಅದು ಮರ, ಎರಡರಲ್ಲೂ ಜೀವ ಇದೆ ಅಂತ. ಆ ಸಾಸ್ಮಿತದಲ್ಲಿರುವಂಥ ಸಬೀಜ, ಒಂದು ಬೀಜ ಇದೆ ಇವಾಗಿಲ್ಲಿ. ಯಾವುದದು ಬೀಜ? ನಾನು ಮಾಡ್ತಾ ಇದ್ದೀನಿ ಧ್ಯಾನ, ನಾನು ನೋಡ್ತಾ ಇದ್ದೀನಿ. ಹಾಂ, ಆ ನಾನು ಅನ್ನೋ ಬೀಜ ಕರಗ್ತು ಅಂತಂದರೆ ನಿರ್ಬೀಜವಾಯಿತು. ಅದು 7ನೇ ಹಂತ, ನಿರ್ಬೀಜ ಸಮಾಧಿ. ಯಾವುದನ್ನು ನಾವು ಅಸಂಪ್ರಜ್ಞಾತ ಸಮಾಧಿ ಅಂತ ಕರಿತೀವಿ. ಸೊ ನಾವು ಇವಾಗ ಒಂದು ನೀರು ತೊಗೊತೀವಿ, ನೀರನ್ನ ನೋಡ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ. ನಾನಿಲ್ಲಿ ನೋಡ್ಬೇಕಾದ್ರೆ ಅದು ಯಾವ ನೀರು ಏನು ಅದೆಲ್ಲ ನೋಡ್ತೀನಿ. ಇದೇನದು? ಸವಿತರ್ಕ. ನಿರ್ವಿತರ್ಕ, ನೀರು ಅಷ್ಟೇ ನೋಡ್ತಾ ಇದ್ದೀನಿ. ಆ ನೀರು ಜೀವನೇ. ಹೇಗೆ? ಈ ದೇಹದಲ್ಲಿರುವಂಥ 72ರಿಂದ 73% ನೀರೇ. ಅಲ್ಲಿರೋದು ನೀರೇ. ಈ ನೀರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಇಲ್ಲಿ ನನ್ನ ಜೀವಕೋಶದಲ್ಲಿರುವಂಥ ನೀರು ಒಂದೇ, ಹನಿನೂ ಒಂದೇ. ಇಲ್ಲಿ ಇರುವಂಥ ನೀರು ಹನಿನೂ ಒಂದೇ. ಇದು ಸವಿಚಾರ. ನಿರ್ವಿಚಾರ, ನಾನು ಬೇರೆ ಅಲ್ಲ, ನೀರು ಬೇರೆ ಅಲ್ಲ, ಎರಡೂ ಒಂದೇ. ಆ ನೀರೊಳಗಡೆ ನಾವಿದ್ದೀವಿ, ಆ ನೀರಿನ ಜೀವ, ಅದಕ್ಕೊಳಗೆ ಹೋದ್ವಿ. ಅದಕ್ಕೊಂದು ಆನಂದ ಸಿಕ್ಬಿಡುತ್ತೆ ನಮಗೆ ಇವಾಗ. ಅಂದರೆ ನಾವು ಅದು ಬೇರೆ ಅಲ್ಲ, ನಾವು ಬೇರೆ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಒಂದು ಆನಂದ ಅಲ್ವಾ? ಇಡೀ ಪ್ರಪಂಚನೇ ನಾನು, ನನ್ನೊಳಗಡೆ ಪ್ರಪಂಚ, ನಾನೇ ದೊಡ್ಡ ಪ್ರಪಂಚ, ಅಹಂ ಬ್ರಹ್ಮಾಸ್ಮಿ ಅಂತ ಬಂದ್ಬಿಡ್ತೀವಿ. ಇವಾಗ ಅಹಂ ಬ್ರಹ್ಮಾಸ್ಮಿ ಅನ್ನಲ್ಲಿ ಆ ಅಹಂ, ನಾನು ಅನ್ನೋದು ಹೋಯ್ತು ಅಂತಂದರೆ ಸಾಸ್ಮಿತ. ಅದು ಯಾವಾಗ ಕ್ಷೀಣಿಸುತ್ತೆ? ನಾವು ದ್ವೈತದಿಂದ ಅದ್ವೈತ ಹೋಗ್ತೀವಿ, ಅದ್ವೈತದಿಂದ ನಾವು ಕಂಪ್ಲೀಟಾಗಿ ಲೀನರಾಗ್ತೀವಿ, ಅಲ್ಲಿ ನಾವು ಸಮಾಧಿ ಅಂತ ಹೋಗ್ತೀವಿ. ಆ ಸಮಾಧಿ, ನಿರ್ಬೀಜ ಸಮಾಧಿಯಲ್ಲಿ ಮತ್ತೆ ನಿಮಗೆ ಧ್ಯಾನ, ಆ ಜ್ಞಾನ, ಬಂದಿರುವಂತಹ ಸಿದ್ಧಿಗಳು ಇವೆಲ್ಲವೂ ಕರಗಿ ಹೋಗುತ್ತೆ. ಯಾವ ರೀತಿ ಕರಗಿ ಹೋಗುತ್ತೆ ಅನ್ನೋದಕ್ಕೆ ಅದಕ್ಕೆ ಒಳ್ಳೆ ಹೆಸರೇ ಕೊಟ್ಬಿಟ್ಟಿದ್ದಾರೆ, ಧರ್ಮ ಮೇಘ ಸಮಾಧಿ ಅಂತ. ಧರ್ಮ ಮೇಘ, ಆ ಮೋಡ, ಧರ್ಮದ ಮೋಡ, ಅದರಿಂದ ಹೇಗೆ ನೀರು ಸುರಿಯುತ್ತೆ ಆ ರೀತಿ ನಿಮ್ಮ ಮೇಲೆ ಜ್ಞಾನದ ಒಂದು ಪ್ರೋಕ್ಷಣೆ ಆಗುತ್ತೆ. ಅದು ಧರ್ಮ ಮೇಘ ಸಮಾಧಿ. ಸೊ ಅಲ್ಲಿಂದ ಮುಂದಕ್ಕೆ ಹೋದಾಗ ನಿಮಗೆ ಸಿಗೋದೆ ಕೈವಲ್ಯ, ಮೋಕ್ಷ ಅಂತ. ಸೊ ನಾವಿನ್ನು ಮುಂದೆ ಯಾವತ್ತೂ ಧ್ಯಾನ ಮಾಡಬೇಕಾದ್ರೆ ಸುಮ್ಮನೆ ಒಂದು ವಿಷಯ ಅಂತ ನೋಡಬೇಡಿ. ಈ 7 ಹಂತಗಳಲ್ಲಿ ಒಂದೊಂದೇ ಹಂತವಾಗಿ ಹೋಗ್ತಾ ಇರಿ. ನೀವು ಕೊನೆಗೆ ಹೋಗಿ ಸತ್ವದಲ್ಲಿ ಸಿಗ್ತಿರಲ್ಲ, ಆ ಸತ್ವ ನಿಮ್ಗೆ ಯಾವಾಗ ಅರ್ಥವಾಗುತ್ತೆ ಆಗ ನಿಮಗೆ ಸಮಾಧಿಯ ಒಂದು ಚಿಕ್ಕದೊಂದು ಟೇಸ್ಟ್ ಸಿಗುತ್ತೆ. ಸೊ ಸಮಾಧಿ ನೀವು ಹೇಳ್ದಂಗೆ ಯಾರಿಗೋ ಒಬ್ಬೊಬ್ರಿಗೆ ಆಗುತ್ತೆ ಅಂತಲ್ಲ, ಪ್ರತಿಯೊಬ್ಬ ಜೀವಿ, ಪ್ರತಿಯೊಬ್ಬ ಮನುಷ್ಯನು ಆ ಸಮಾಧಿ ಸ್ಥಿತಿಯನ್ನು ಹೋಗಿ ನೋಡಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅನುಭವಕ್ಕೆ ತೊಗೊಂಡು ಬರ್ಬೋದು. ಇದು ನಾವು ಹೇಳೋದಲ್ಲ, ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಯು ಹ್ಯಾವ್ ಟು ಜಸ್ಟ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಡಿವೈನ್ ಟು ಎಕ್ಸ್ಪೀರಿಯನ್ಸ್ ದ ಡಿವೈನಿಟಿ ವಿತ್ ಇನ್ ಯು ಅಂತ. ಸೊ ಹಾಗೆ ಧ್ಯಾನವನ್ನು ಇನ್ನು ಮುಂದೆ ಈ ರೀತಿ ಮಾಡೋಣ.
ವಂಡರ್ಫುಲ್. ನೋಡಿ, ನನಗೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ನಿಮಗೆ ನಾನು ಅಂದರೆ ಹೇಳ್ತೀನಿ. ನಾವು ಕಾರ್ ಓಡಿಸ್ತಿರ್ತೀವಲ್ವಾ, ಅಥವಾ ಬೈಕ್ ಓಡಿಸ್ತಿರ್ತೀವಿ. ಸ್ವಲ್ಪ ವರ್ಷಗಳಿಂದ ಬೈಕ್ ಓಡಿಸ್ತೀವಿ, ಈ ಕಾರ್ ಓಡಿಸ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ. ನಾವು ಕಾರ್ ಫಸ್ಟು ಓಡಿಸ್ತಿರ್ಬೇಕಾದ್ರೆ ಇದು ಕ್ಲಚ್ಚು, ಇದು ಗೇರು, ಇದು ಸ್ಟೇರಿಂಗ್ ವೀಲು, ಇದೆಲ್ಲ ನಾವು ಇದನ್ನು ಸ್ಪೀಡ್ ಹೋಗಬೇಕಾದ್ರೆ ನಾನು ಹಿಂಗೆ ಮಾಡಬೇಕು, ನಾನು 4th ಗೇರಿಗೆ ಹೋಗಬೇಕು, ಆಮೇಲೆ ನಾನು 5th ಗೇರಿಗೆ ಹೋಗಬೇಕು, ಓಕೆ, ಆಮೇಲೆ ಹೋಗ್ತಾ ಇರುತ್ತೆ ಅನ್ನೋದಿರುತ್ತಲ್ಲ. ನಾನು ಮತ್ತು ಗಾಡಿ ಬೇರೆ ಅಂತ ಅಂದ್ಕೊಂಡಿರ್ತೀವಿ. ಆ್ಯಕ್ಚುಲಿ ಒಂದು ಹಂತ ಹೆಂಗಾಗುತ್ತೆ ಅಂದರೆ, ನೀವೇನು ಯೋಚನೆ ಮಾಡ್ತಿರಲ್ಲ, ನಿಮ್ಮ ಇಡೀ ಮೆಕ್ಯಾನಿಸಮ್ ಹೇಗೆ ಆ ಗಾಡಿ ಜೊತೆ ಅಲೈನ್ ಆಗುತ್ತೆ ಅಂದರೆ, ನೀವು ಬೇರೆ ಅಲ್ಲ, ಗಾಡಿ ಬೇರೆ ಅಲ್ಲ. ಬ್ಯೂಟಿಫುಲ್. ಅಷ್ಟು ಚೆನ್ನಾಗಿ ಹೋಗ್ತಾ ಇರುತ್ತೆ, ಅಷ್ಟು ಕಾನ್ಸಂಟ್ರೇಷನಿಂದ ಹೋಗ್ತಾ ಇರುತ್ತೆ, ಮತ್ತು ಅಷ್ಟು ಎಫರ್ಟ್ಲೆಸ್ ಹೋಗ್ತಾ ಇರುತ್ತೆ. ಎಫರ್ಟೇ ಬೇಕಾಗಿಲ್ಲ ನಿಮಗೆ. ಓಕೆ, ಗಾಡಿ ನೀವು ಓಡಿಸ್ತಾ ಇರಲ್ಲ, ನಿಮ್ಮನ್ನು ಗಾಡಿ ಓಡಿಸ್ತಾ ಇರಲ್ಲ, ಎರಡೂ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿರ್ತವೆ. ಅದೇ ಸಮಾಧಿ ಅಂದರೆ. ಪ್ರತಿದಿನ ನಾವು ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೇ ಸಮಾಧಿಯನ್ನು ನಾವು ಅನುಭವಿಸ್ತಿರ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ. ಒಂದು ಅರಿವಿಂದ ಇನ್ನು ಮುಂದೆ ಮಾಡಬೇಕೆಂದ್ರೆ, ಇವಾಗ ನಾವು ಬೆಂಗಳೂರು ತೊಗೊಂಡ್ರೆ ಬಿಫೋರ್ ಮೆಟ್ರೋ ಆಫ್ಟರ್ ಮೆಟ್ರೋ ಅನ್ನೋದು ನಮಗೆ 2 ಕಾನ್ಸೆಪ್ಟ್ ಬರುತ್ತಲ್ವಾ. ಈ ಜೆನ್ಸಿನ ತೊಗೊಂಡ್ರೆ, ಇಲ್ಲ ಅದಕ್ಕಿಂತ ಮುಂಚೆ ನಮ್ಮ ಒಂದು 90s ಕಿಡ್ಸ್ಗೆ ಬಂದರೆ, ಬಿಫೋರ್ ಮೆಟ್ರೋ ಹೆಂಗಿತ್ತು ಬೆಂಗಳೂರು ಅನ್ನೋದೊಂದು ಕಲ್ಪನೆ ಇದೆ, ಆಫ್ಟರ್ ಮೆಟ್ರೋ ಹೇಗಿದೆ ಅಂತ ಇದೆ. ಸೊ ಇಲ್ಲೂ ಅಷ್ಟೇ, ಇನ್ನು ಮುಂದೆ ಅರಿವಿಗಿಂತ ಮುಂಚೆ ಹೇಗಿತ್ತು ಜೀವನ, ನಮಗೆ ಆ ಅರಿವು ಬಂದ ಮೇಲೆ ಹೇಗೆ ಜೀವನ ಇದೆ ಅಂತ ಗೊತ್ತಾಗ್ಬಿಟ್ರೆ, ನಾವು ಅಡುಗೆ ಮಾಡೋದ್ರಲ್ಲಿ, ಗಾಡಿ ಓಡಿಸೋದ್ರಲ್ಲಿ, ನಾವು ಓದಿ ಏನೋ ಒಂದು ಜ್ಞಾನ ಸಂಪಾದನೆ ಮಾಡೋದ್ರಲ್ಲಿ, ನಮ್ಮ ಯೋಗ ಅಭ್ಯಾಸದಲ್ಲಿ, ನಾವು ಪ್ರತಿದಿನ ಮಾಡುವಂಥ ಕೆಲಸಗಳಲ್ಲಿ, ಪ್ರತಿಯೊಂದು ಕ್ರಿಯೆಯಲ್ಲಿ, ಪ್ರತಿಯೊಂದು ಕರ್ಮದಲ್ಲಿ, ಯೋಗದಲ್ಲಿ ನಾವು ಸಮಾಧಿಯನ್ನು ಅನುಭವಿಸ್ಬೋದು, ಕಂಡುಕೊಳ್ಬೋದು. ಅದ್ರ ಮೂಲಕ ಒಂದು ಪ್ರಾಕ್ಟಿಕಲ್ ಲೈಫ್ನ ಒಂದು ಯೂಸೇಜ್ ಏನು ಲಾಭ ಅಂತಂದ್ರೆ, ನಾನು ಅವ್ರಿಗೆ ಕೇಳೋಕ್ಕಿಂತ ಮುಂಚೆ ನನಗೆ ಹೇಳ್ತೀನಿ ನೋಡಿ. ಅದ್ರ ಯೂಸೇಜ್ ಏನಂದರೆ, ನೀವು ಏನು ಮಾಡ್ತೀರಾ ಅದನ್ನು ಅದ್ಭುತವಾಗಿ ಮಾಡ್ತೀರಾ. ನೀವು ಯಾವುದೇ ಕೆಲಸ ಮಾಡ್ತಾಯಿದ್ರು ಕೂಡ ಅದನ್ನು 100% ಎಫರ್ಟ್ ಹಾಕಿ ಮಾಡ್ತಿರುತ್ತೆ, ಮತ್ತು ಎಫರ್ಟು ಅನಿಸ್ತಲ್ಲ ಅನ್ನೋದು. ಎಫರ್ಟ್ಲೆಸ್ ಎಫರ್ಟ್ ಅದು. ಸೊ ದಟ್ ಐ ಹ್ಯಾವ್, ಅಂದರೆ ಸ್ವಲ್ಪ ನಾನು ಕೂಡ ಅದನ್ನು ಅನುಭವಿಸಿರೋದ್ರಿಂದ ನನಗೆ ತುಂಬ ರಿಲೇಟ್ ಆಯಿತು ನಮ್ಮ ಹಿತೇಶ್ ಅವರ ಮಾತು. ನನಗೆ ಹಿತೇಶ್ ಅವರು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವು ಕಳಿಸಿರುವಂಥ, ಅಂದರೆ ಈ ಯೋಗ ಕೋರ್ಸನ್ನು ತೆಗೆದುಕೊಂಡಿರುವಂಥ ಅಥವಾ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ತೆಗೆದುಕೊಂಡಿರುವಂಥ ಜನರ ಮೆಸೇಜ್ಗಳನ್ನ ನಂಗೆ ಕಳಿಸ್ತಿರ್ತಾರೆ. ನಂಗೆ ಅದು ನೋಡಿದಾಗ ಬಹಳ ಖುಷಿ ಆಗುತ್ತೆ. ನಾವು ಈ ಸಮಾಜದ ಆರೋಗ್ಯಕ್ಕೆ ಒಂದು ಸಣ್ಣ ಕೊಡುಗೆ ಕೊಡುವಲ್ಲಿ ನಾವು ಕೂಡ ಒಂದು ಸಣ್ಣ ಪಾತ್ರ ವಹಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಐ ಆಮ್ ವೆರಿ ಹ್ಯಾಪಿ. ಸೊ ನಾನು ಮೊದಲಾಗಿ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಹಿತೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಜೊತೆ ಕೊಲಾಬರೇಟ್ ಆಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಹಿತೇಶ್ ಅವರೇ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜನರ ಬಗ್ಗೆ, ಅವ್ರ ರೆಸ್ಪಾನ್ಸ್ ಬಗ್ಗೆ, ಅವರಲ್ಲಿ ಆಗಿರೋ ಬದಲಾವಣೆಗಳ ಬಗ್ಗೆ? ಎಸ್, ಅಗೇನ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ತುಂಬ ಖುಷಿ ಆಗುತ್ತೆ ಸರ್, ಯಾಕೆ ಅಂತಂದರೆ ನಮ್ಮ ದೇಶ ನಮ್ಮ ಜನ ಅಂತ ನಾವು ಮಾತಾಡಿದಾಗ, ನೀವು ನಮ್ಮವರೇ, ಬರ್ತಿರೋರು ನಮ್ಮವರೇ ಅಂತಂದಾಗ, ಅವರೆಲ್ಲ ಬಂದಿದ್ದನ್ನು ಸಕ್ಸಸ್ ಮಾಡಿದಾಗ, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ, ನಾನಂದರೆ ಸಮಾಜ ಅಲ್ಲ, ನೀವಂದರೆ ಸಮಾಜ ಅಲ್ಲ, ನಾವು ಸೇರಿದ್ರೆ ಸಮಾಜ. ನಾವಿಬ್ಬರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಜನಗಳ ಮುಂದೆ ಹೋದಾಗ, ಇದಿಟ್ಟಾಗ ಅವ್ರುಗಳು ಬಂದು ಕೈ ಜೋಡಿಸಿದ್ರಲ್ಲ, ಒಂದು 300-400 ಜನ ಎನ್ಕ್ವೈರಿ ಮಾಡಿದ್ರು, ಇಂಟ್ರೆಸ್ಟ್ ತೋರಿಸಿದ್ರು. ಅದರಲ್ಲಿ ಒಂದು 70-80 ಜನ ಇಮಿಡಿಯೇಟಾಗಿ ಜಾಯ್ನ್ ಆದರು. ಅದರಲ್ಲಿ ಒಂದು 40 ಜನ ರೆಗ್ಯುಲರ್ ಆಗಿ ಲಾಸ್ಟ್ ಒಂದು 60 ದಿನದಿಂದ ದಿನಾ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸ ಮಾಡ್ತಾರೆ. ಕ್ಲಾಸ್ ಒಂದು 5 ನಿಮಿಷ ಲೇಟಾಗಿ ಮುಗಿದ್ರು ಕೂತ್ಕೊಂಡು ಧ್ಯಾನ ಮುಗಿಸಿ ಆಮೇಲೆ ಎದ್ದು ಹೋಗ್ತಾರೆ. ಪ್ರತಿದಿನ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾರೆ, ಪ್ರತಿದಿನ ಅಟೆಂಡೆನ್ಸ್ ಹಾಕ್ತಾರೆ. ಆಮೇಲೆ ಅದನ್ನು ಅವ್ರದ್ದೇನೋ ಒಂದು ರಿಚುವಲ್, ಪ್ರತಿದಿನದಿಂದ ಒಂದು ಪದ್ಧತಿ ಅನ್ನೋ ಥರ ತೊಗೊಂಡಿದ್ದಾರೆ. ಆ ಥರ ಜನಗಳು ಸಿಗೋದೇ ನಮಗೆ ಖುಷಿ. ಇಲ್ಲಿ ಎಷ್ಟು ನಂಬರ್ ಸಿಗ್ತಾರೆ ಅನ್ನೋದಕ್ಕಿಂತ ನಾನು ಯೋಗದಲ್ಲಿ ಬಂದಮೇಲೆ ಇಟ್ಸ್ ನಾಟ್ ಅಬೌಟ್ ಕ್ವಾಂಟಿಟಿ, ಕ್ವಾಲಿಟಿ. ಸೊ ಅದೊಂದು ಕ್ವಾಲಿಟಿ ಪೀಪಲ್ ಸಿಕ್ಕಿದ್ದಾರೆ. ಮತ್ತು ಸುಮಾರು ಜನ ನಿಮ್ಮ ಚಾನಲ್ನ ವರ್ಷಾನುಗಟ್ಟಲೆಯಿಂದ ನೋಡಿರೋರು, ಮಹಾಭಾರತ ಸೀರೀಸ್ನ ಫುಲ್ ಕಂಪ್ಲೀಟ್ ಮಾಡಿರೋರು, ಇಂಥವ್ರು ಬರ್ತಿದಾರಲ್ಲ, ಅದು ಎಲ್ಲೋ ಒಂದು ಕಡೆ ಕನೆಕ್ಷನ್ ನನಗೆ ಖುಷಿ ಆಗುತ್ತೆ. ಭಗವದ್ಗೀತೆಯಿಂದ ಯೋಗ ಬಂದಿದ್ದು, ಆ ಭಗವದ್ಗೀತೆ, ಈ ಕಡೆ ಮಹಾಭಾರತ, ಇವತ್ತು ಯೋಗ, ಅದನ್ನು ಕೇಳ್ತಾ ಇದ್ರು. ನಮಸ್ಕಾರ, ನನ್ನ ಹೆಸರು ಪುಷ್ಪ ಅಂತ, ಉಡುಪಿಯಿಂದ. ಗೌರಿ ಸರ್, ನಿಮಗೆ ತುಂಬ ಧನ್ಯವಾದ. ಹಿತೇಶ್ ಸರ್ ಅನ್ನುವ ಅದ್ಭುತ ವ್ಯಕ್ತಿತ್ವನ ನಮಗೆ ಪರಿಚಯಿಸಿಕೊಟ್ಟಿದ್ದೀರಾ. ನಿಮ್ಮ ಮಾನಸ ಸರೋವರ ಮತ್ತು ಮಹಾಭಾರತ ಕಾರ್ಯಕ್ರಮ ತುಂಬ ಉತ್ತಮವಾಗಿ ಮೂಡಿ ಬರ್ತಾ ಇವೆ. ನಿಮ್ಮೆಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಾನೀಗ ಪ್ರಸ್ತುತ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದೇನೆ. ಇಲ್ಲಿ ಈಗ ಯುದ್ಧದ ಸಮಯ, ಮಾನಸಿಕ ಒತ್ತಡ, ಕಿರಿಕಿರಿ ಎಲ್ಲ ಸಹಜ, ಸಾಮಾನ್ಯ. ನಿದ್ರಾಹೀನತೆಯಿಂದ ಮುಂಚೆಯಿಂದನೂ ನಾನು ಬಳಲ್ತಾ ಇದ್ದೆ. ಈಗ 2 ಮಂತಿಂದ ಕಂಟಿನ್ಯೂಸ್ ಆಗಿ ಪ್ರತಿದಿನ ಯೋಗಾಭ್ಯಾಸ ಮಾಡ್ತಾ ಇದ್ದೇವೆ. ಹಿತೇಶ್ ಸರ್ ಅವರು ಉತ್ತಮವಾಗಿ ನಮಗೆ ಅಭ್ಯಾಸ ಹೇಳಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗಿಬ್ಬರಿಗೂ ಕೂಡ. ಇದರಿಂದ ನನಗಂತೂ ಇದು ತುಂಬ ಉಪಯೋಗ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳು ಬರಲಿ ಅಂತ ಹಾರೈಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಅಂದರೆ ಈಗ ಇನ್ ಕೇಸ್ ನೀವು ನೋಡಿಲ್ಲ ಅಂದ್ಕೊಳ್ಳಿದ್ದಕ್ಕಿಂತ ಮುಂಚೆ, ಅಥವಾ ನೀವು ಜಾಯ್ನ್ ಆಗಿಲ್ಲ ಅಂದರೆ, ಅವ್ರಿಗೋಸ್ಕರ ಒಂದು ಸಣ್ಣ ಮಾಹಿತಿನ ನಮ್ಮ ಹಿತೇಶ್ ಅವ್ರು ಕೊಡ್ತಾರೆ. ಹಿತೇಶ್, ಈಗ ಮೊದಲನೇ ಬಾರಿಗೆ ಈ ಬಗ್ಗೆ ಅರ್ಥ ಮಾಡ್ಕೊಳ್ಳೋರಿಗೆ ನಿಮ್ಮ ಕೋರ್ಸ್ಗಳ ಬಗ್ಗೆ ದಯವಿಟ್ಟು ಒಂದು ಸ್ವಲ್ಪ ಹೇಳಿ. ಖಂಡಿತ. ದಿನ ಬೆಳಿಗ್ಗೆ ನಾವು 5 ಗಂಟೆಗೆ 5 AM ಯೋಗ ರೆವಲ್ಯೂಷನ್ ಅಂತ ಮಾಡ್ತೀವಿ. ಅದು ಇನ್ನರ್ ರೆವಲ್ಯೂಷನ್, ಒಳಗಡೆಯಿಂದ ಒಂದು ರೆವಲ್ಯೂಷನ್ ಆಗಬೇಕು ಅಂತ. ಈ ಪ್ರಾಕ್ಟೀಸ್ ಬಗ್ಗೆ ಏನೇನು ಅಂತ ನಾವು ಇದಕ್ಕಿಂತ
ಹಿಂದಿನ ಒಂದು ವೀಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಮಾಹಿತಿ ಕೊಟ್ಟಿದ್ದೀವಿ, ಯಾರ್ಯಾರು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಬಟ್ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಈ ಸಲ. ಪ್ರತಿದಿನ ಬೆಳಗ್ಗೆ ಎದ್ದೇಳ್ತೀವಿ, ಒಂದು 4:50ಕ್ಕೆ ಎದ್ದು ನೀವು ಕಂಪ್ಲೀಟಾಗಿ ಶುದ್ಧಿ ಎಲ್ಲ ಮಾಡಿಕೊಂಡು ಬಂದು ಕೂತ್ಕೊಂಡ್ರೆ 5 ಗಂಟೆಗೆ ಚಿಕ್ಕದೊಂದು ಧ್ಯಾನದಿಂದ ಶುರು ಆಗುತ್ತೆ. ಪ್ರತಿದಿನ 9 ಓಂಕಾರಗಳನ್ನ ಹೇಳ್ತೀವಿ ಬೆಳಗ್ಗೆ ಎದ್ದು. ಆ 9 ಓಂಕಾರಗಳನ್ನ ಹೇಳಿದ ಮೇಲೆ ನಾವು ಒಂದಷ್ಟು ಸ್ಟ್ರೆಚಸ್ ಮಾಡ್ಕೊತೀವಿ. ನಮ್ಮ ಜಾಯಿಂಟ್ಸ್, ನಮ್ಮ ಕೀಲುಗಳು ತುಂಬ ಇಂಪಾರ್ಟೆಂಟು, ನಮ್ಮ ಮಸಲ್ಸ್ ಏನಿದೆ ಅದಕ್ಕೆ ಸ್ಟ್ರೆಚ್ ಮಾಡೋವಂಥದ್ದು ಇಂಪಾರ್ಟೆಂಟು. ಸೊ ಈ ಜಾಯಿಂಟ್ಸ್ ಎಕ್ಸಸೈಸ್ ಮತ್ತು ಮಸಲ್ ಎಕ್ಸಸೈಸ್ ಮಾಡ್ಕೊಂಡ್ಮೇಲೆ ನಾವು ಮುಂದಕ್ಕೆ 12 ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡ್ತೀವಿ. ಆ 12 ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕಂಪ್ಲೀಟ್ ನಮಗೆ ಒಂದು ಆ ಚೇತನ ಏನಿದೆ ನಮ್ಮಲ್ಲಿ ಅದು ಬೆಳಿಗ್ಗೆನೇ ಇದಾಗುತ್ತೆ, ಮತ್ತು ಅದನ್ನು ನಾವು ಸೂರ್ಯನಿಗೆ ಅರ್ಪಿಸ್ತೀವಿ. ಈ 12 ಸೂರ್ಯ ನಮಸ್ಕಾರ ಈಗ ನೋಡಿದ್ರೆ ನೀವು ಪ್ರತಿದಿನ ಬಂದವರು 12 ಸೂರ್ಯ ನಮಸ್ಕಾರ ಮಾಡಿಸಿಲ್ಲ ಅಂತಂದರೆ ಅವ್ರು ಹೋಗೋದಿಲ್ಲ. ಹಾಗೆ 12 ಸೂರ್ಯ ನಮಸ್ಕಾರ ಅಂದರೆ ಪ್ರತಿದಿನ. ಇಟ್ಸ್ ನಾಟ್ ಈಸಿ. ಹೌದು, ಇವರು ತಗೊಂಡ್ರೆ ಹೇಗಿರುತ್ತೆ ಅಂತಂದರೆ ಒಂದು ಸೂರ್ಯ ನಮಸ್ಕಾರ 13ರಿಂದ 14 ಕ್ಯಾಲರಿ ಬರ್ನ್ ಮಾಡುತ್ತೆ. ಸೊ 14 ಕ್ಯಾಲರಿ ಅಂದರೆ ನಿಮ್ಗೆ ಒಂದು 12 ಸೂರ್ಯ ನಮಸ್ಕಾರ ಮಾಡೋಷ್ಟರಲ್ಲಿ ಬೆಳಿಗ್ಗೆ 150 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಬಟ್ ಅದಕ್ಕಿಂತ ಮೇಲೆ ನಾವೇನು ಹೇಳಬೇಕಂದ್ರೆ ಇದೆಲ್ಲ ನಮ್ಮ ಯೋಗ ನಮ್ಮ ಭಾರತದಲ್ಲಿ ಇದನ್ನು ಕೊಟ್ಟಾಗ ನಾವು ಸೂರ್ಯನಿಗೆ ಇದನ್ನು ಅರ್ಪಿಸ್ತೀವಿ. ಸೊ ನಾವು ಹೇಗೆ ಸೂರ್ಯನಿಗೆ ಆದಿತ್ಯ ಹೃದಯ ಹೇಳ್ತೀವಿ, ನಾವು ಹೇಗೆ ಸೂರ್ಯನಿಗೆ ಅರ್ಘ್ಯ ಕೊಡ್ತೀವಿ, ಆಮೇಲೆ ನಮಗೆ ನಮ್ಮ ನವಗ್ರಹಗಳನ್ನ ನಾವು ಪೂಜೆ ಮಾಡ್ತೀವಿ. ನವಗ್ರಹಗಳ ಅಧಿಪತಿ ಬಂದು ಸೂರ್ಯ. ಸೊ ಆ ಸೂರ್ಯನಿಗೆ ಪ್ರತಿದಿನ ಬೆಳಗ್ಗೆ ಎದ್ದು ನಾವು ನಮಸ್ಕಾರವನ್ನು ಹಾಕಿ ನಾವು ಒಂದು ಅವರ ಆಶೀರ್ವಾದವನ್ನು ನಾವು ತೊಗೊಂಡ್ರೆ ಯಾವುದೇ ಗ್ರಹಗತಿ, ನಿಮ್ಮ ಜಾತಕ ಹೇಗೆ ಇರಲಿ ಇವತ್ತು, ನಿಮ್ಮ ಗ್ರಹಗತಿಗಳು ಹೇಗೆ ಇರಲಿ ಇವತ್ತು, ಎಲ್ಲ ಪ್ಲಾನೆಟ್ಸು, ಎಲ್ಲ ಗ್ರಹಗಳು ನಿಮಗೆ ಪಾಸಿಟಿವ್ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ವೆರಿ ನೈಸ್. ಸೊ ಪ್ರತಿದಿನ ಬೆಳಗ್ಗೆ ಎದ್ದು 12 ಸೂರ್ಯ ನಮಸ್ಕಾರಗಳು ಮಾಡ್ತೀವಿ. ನಿಮಗೆ ಹಬ್ಬ ಬಂದರೆ ಒಂದು 3ರಿಂದ 4 ದಿನ ಅಷ್ಟೇ. ನಿಮಗೆ ಒಂದು 3 ಸೂರ್ಯ ನಮಸ್ಕಾರದಿಂದ ಶುರು ಮಾಡ್ತೀವಿ, 3ರಿಂದ 6, 6ರಿಂದ 9, 12 ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಆದಮೇಲೆ ಪ್ರತಿದಿನ ಆಸನ ಅಭ್ಯಾಸ ಇರುತ್ತೆ. ಆಸನ ಅಭ್ಯಾಸದಲ್ಲಿ ಒಂದಿನ ನಿಂತ್ಕೊಂಡು ಮಾಡುವಂಥ ಆಸನ, ಒಂದಿನ ನೆಲದ ಮೇಲೆ ಕೂತ್ಕೊಂಡು ಮಾಡುವಂಥ ಅಭ್ಯಾಸ, ಹೊಟ್ಟೆಯ ಭಾಗದ ಮೇಲೆ ಮಾಡುವಂಥ ಅಭ್ಯಾಸ, ಬೆನ್ನಿನ ಮೇಲೆ ಮಾಡುವಂಥ ಅಭ್ಯಾಸ. ಈ 4 ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಪ್ರತಿದಿನ ಮಾಡ್ತೀವಿ. ಒಂದು ಕಂಪ್ಲೀಟ್ ಸರ್ಕ್ಯೂಟನ್ನು ಫಾರ್ಮ್ಯಾಟ್ ಮಾಡ್ತೀವಿ. ಸೊ ಆ ಸರ್ಕ್ಯೂಟಲ್ಲಿ ಹೆಂಗೆ ಅಂದರೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಸಂಪೂರ್ಣವಾದಂಥ ಎಕ್ಸಸೈಸ್ ಏನಿದೆ, ಯೋಗಾಭ್ಯಾಸ 1 ವಾರದಲ್ಲಿ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ. ಶನಿವಾರ ಭಾನುವಾರ ಹೋಮ್ವರ್ಕ್ ಕೊಡ್ತೀವಿ, ನಿಮ್ಗೆ ಇಷ್ಟವಾಗಿರುವಂಥ ನೀವು ಅಭ್ಯಾಸ ಮಾಡ್ಬೋದು, ಟ್ರೆಕ್ಕಿಂಗ್ ಹೋಗ್ಬೋದು, ವಾಕಿಂಗ್ ಹೋಗ್ಬೋದು. ಮತ್ತು ನೀವು ಸೋಮವಾರ ಬರ್ತೀರಾ, ಶುರು ಮಾಡ್ತೀರಾ. ವೆರಿ ನೈಸ್. ಇದರಲ್ಲಿ ನಿಮಗೆ ಶವಾಸನವನ್ನು ನಾವು ಮಾಡಿಸ್ತೀವಿ ಪ್ರತಿದಿನ. ಶವಾಸನ ಅಂದರೆ ಎಲ್ಲರೂ ಏನು ಅಂದ್ಕೊಂಡಿದ್ದೀರಾ, ರಿಲ್ಯಾಕ್ಸೇಷನ್ ಅಂದ್ಕೊಂಡಿದ್ದೀರಾ? ಅಲ್ಲ, ಶವದ ಸ್ಥಿತಿಯನ್ನು ಅನುಕರಣೆ ಮಾಡುವುದು ಶವಾಸನ. ಶವದ ಸ್ಥಿತಿ ಅಂತಂದರೆ ಸತ್ತಂತೆ ಕೆಲವು ಕ್ಷಣಗಳು ನಾವು ಇರಬೇಕು ಯೋಗಾಭ್ಯಾಸ ಆದಮೇಲೆ. ಅಂದರೆ ಏನಕ್ಕೆ ಅಂತಂದರೆ ಯು ಹ್ಯಾವ್ ಟು ಮಾಸ್ಟರ್ ದ ಡೆತ್ ಅಂತ ಹೇಳ್ತೀವಿ. ಅಭಿನಿವೇಶ ಅಂತಂತೇವಿ. ಏನಕ್ಕೆ ಅಭಿನಿವೇಶ? ಫಿಯರ್ ಆಫ್ ಡೆತ್. ನಮಗೆ ಅದಕ್ಕರ್ದ ನಾವು ವಿಷಯಗಳು ಜೀವನದಲ್ಲಿ ಮಾಡೋದೇ ನನ್ನ ಸತ್ರೆ ಏನಾಗುತ್ತೆ, ಫಿಯರ್ ಆಫ್ ಡೆತ್. ಯಾರು ಸಾವನ್ನು ಗೆಲ್ತಾನೆ, ಫಿಯರ್ ಆಫ್ ಡೆತ್ತನ್ನು ಗೆಲ್ತಾನೆ, ಅವನು ಏನು ಬೇಕಾದ್ರೂ ಸಾಧಿಸ್ಬೋದು. ಹಾಗಾಗಿ ಶವಾಸನ ಒಂದು 10 ನಿಮಿಷಗಳ ಕಾಲ ಶವಾಸನವನ್ನು ಮಾಡ್ತೀವಿ. ಅಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಸ್ತಬ್ಧಗೊಂಡು ನೀವು ಸಂಪೂರ್ಣವಾಗಿ ನಿಶಬ್ದತೆಗೆ ಎಂಟ್ರಾಗ್ತೀರ. ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಪ್ರಾಣಾಯಾಮ ಅಭ್ಯಾಸ, ಪ್ರತಿದಿನ ನಾಡಿ ಶುದ್ಧಿ 9 ರೌಂಡ್ ಮಿನಿಮಮ್ ಮಾಡ್ತೀವಿ. ಕಪಾಲಭಾತಿ, ಭಸ್ತ್ರಿಕಾ ಇವೆಲ್ಲವನ್ನು ಮುಗಿಸ್ಕೊಂಡು ಧ್ಯಾನಕ್ಕೆ ನೀವು ರೆಡಿ ಆಗ್ತೀರಾ. ಅದಾದಮೇಲೆ ನಿಮ್ಮ ಸಮಯ, ನಿಮ್ಗೆ ಎಷ್ಟು ಸಮಯ ಇದೆ ಅಷ್ಟು ಸಮಯ ನೀವು ಧ್ಯಾನಕ್ಕೆ ಕೂತ್ಕೊಂಡು ಹೋಗ್ಬೋದು. ಪ್ರಿಪರೇಷನ್ ಮಾಡಿಕೊಡೋದು ನಮ್ಮ ಕರ್ತವ್ಯ, ನಮ್ಮ ಕೆಲಸ. ಅಲ್ಲಿಂದ ಮುಂದಕ್ಕೆ ಹೋಗೋದು ಅದು ನಿಮ್ಮ ಗುರಿ, ನಿಮ್ಮ ಉದ್ದೇಶವಾಗಿರಬೇಕು. ವಂಡರ್ಫುಲ್. ತುಂಬ ಚೆನ್ನಾಗಿ ಹೇಳಿದರು ಹಿತೇಶ್. ನನಗೆ ಈ ಶವಾಸನದ ನೋಡಿ ನಿಜವಾದ ಉದ್ದೇಶ ಗೊತ್ತಿರಲಿಲ್ಲ. ನಾನು ಕೂಡ ರಿಲ್ಯಾಕ್ಸೇಷನ್ ಅಂದ್ಕೊಂಡಿದ್ದೆ. ಓಕೆ, ನಿಮ್ಮ ಕೈಯನ್ನು ರಿಲ್ಯಾಕ್ಸ್ ಮಾಡಿ, ನಿಮ್ಮ ಹಣೆಯನ್ನು ರಿಲ್ಯಾಕ್ಸ್ ಮಾಡಿ, ನಿಮ್ಮ ಕಣ್ಣುಗಳನ್ನು ರಿಲ್ಯಾಕ್ಸ್ ಮಾಡಿ, ನಿಮ್ಮ ಇಷ್ಟು ನನಗೆ ಗೊತ್ತಿತ್ತು. ಬಟ್ ಅದ್ರ ಹಿಂದೆ ಈ ಥರದೊಂದು ಮಹತ್ತರವಾದ ಉದ್ದೇಶ ಇದೆ ಅನ್ನೋದು ಗೊತ್ತಿರಲಿಲ್ಲ. ವೆರಿ ನೈಸ್ ಹಿತೇಶ್ ಅವರೇ. ಪ್ರತಿದಿನ 3 ನಿಮಿಷ ಮಲಾಸನ ಮಾಡ್ತೀವಿ ಸರ್. ಟೈಮರ್ ಇಟ್ಟಿರ್ತೀನಿ 3 ನಿಮಿಷ. ಆ್ಯಂಡ್ ಖುಷಿ ಏನಂತಂದರೆ ಪ್ರತಿಯೊಬ್ಬರು 3 ನಿಮಿಷ ಅಲ್ಗಾಡೋದಿಲ್ಲ, ಆ 3 ನಿಮಿಷ ಮಲಾಸನ ಮಾಡ್ತಾರೆ. ಏನಕ್ಕೆ ಮಲಾಸನ ಅಂತಂದರೆ ಇವತ್ತಿನ ದಿನ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋವಂಥವ್ರು ಮತ್ತು ಇಂಡೈಜೆಷನ್ ಪ್ರಾಬ್ಲಮಿಂದನೇ ಎಲ್ಲನೂ ಶುರು ಆಗುತ್ತೆ. ಹೊಟ್ಟೆ ಶುದ್ಧಿ ಇಲ್ಲ ಅಂದರೆ ಮನಸ್ಸು ಶುದ್ಧಿ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿದಿನ ಬೆಳಗ್ಗೆ 3 ನಿಮಿಷ ಮ್ಯಾಂಡೇಟ್ರಿ ನಾವು ಮಲಾಸನ ಮಾಡ್ತೀವಿ. ಮತ್ತು 1 ನಿಮಿಷ ಅರ್ಧ ಶಿರಸಾಸನ ಪ್ರತಿದಿನ ಮಾಡ್ತಾರೆ ಎಲ್ಲರೂ. ನಂಗೆ ಅದೇ ಖುಷಿ. ಸೋಮವಾರದಿಂದ ಶುಕ್ರವಾರ ತನಕ ಪ್ರತಿದಿನ ಎಲ್ಲರೂ ಮಲಾಸನ 3 ನಿಮಿಷ ಮಾಡಿ ಕೊನೆಗೆ 1 ನಿಮಿಷ ಶಿರಸಾಸನ ಮಾಡಿ ಅಭ್ಯಾಸವನ್ನು ಮುಗಿಸ್ತಾರೆ. ಆ ಕಮಿಟ್ಮೆಂಟ್ ನನಗೆ ಜನ ಕೊಡ್ತಿದ್ದಾರಲ್ಲ, ಅದು ನನಗೆ ಆ್ಯಕ್ಚುಲಿ ದೇ ಆರ್ ಇನ್ಸ್ಪೈರಿಂಗ್ ಮೀ. ವೆರಿ ನೈಸ್. ಸೊ ಇದು 5 ಗಂಟೆ ಕೋರ್ಸ್ ಬಗ್ಗೆ ಹಿತೇಶ್ ಅವರು ಕೊಟ್ಟಂಥ ಮಾಹಿತಿ. ಇನ್ನೊಂದು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಕೂಡ ಇದೆ. ಬಟ್ 5 ಗಂಟೆ ಕೋರ್ಸ್, 5 ಗಂಟೆದು ಏನಿದೆಯಲ್ಲ ಅದು ಯಾರು ಬೇಕಾದರೂ ಬಂದು ಯೋಗ ಅಭ್ಯಾಸ ಮಾಡ್ಬೋದು. ಹಿತೇಶ್ ಅರಸವ್ರ ಜೊತೆಗೆ ಯೋಗವನ್ನು ಕಲಿಬಹುದು. ಓಕೆ, ಅದನ್ನು ಜಾಯ್ನ್ ಆಗಬೇಕು, ಈವರೆಗೂ ಜಾಯ್ನ್ ಆಗಿಲ್ಲ ಅಂದರೆ ಅದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ, ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀವಿ. ಸೊ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಪೇಜಿಗೆ ನಾವು ಬರ್ತೀವಿ. ಕರೆಕ್ಟಾ ಹಿತೇಶ್? ಇನ್ನು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಖಂಡಿತ ಸರ್, ಅದು ನನಗೆ ತುಂಬ ಖುಷಿ ಆಯಿತು. ಹೆಚ್ಚು ಜನ ಈ ಟೀಚರ್ಸು
ಮತ್ತು ಹೋಮ್ ಮೇಕರ್ಸು, ಆಮೇಲೆ ಒಂದಷ್ಟು ಜನ IT ಬ್ಯಾಕ್ಗ್ರೌಂಡಿಂದೆಲ್ಲ ಬಂದು ಜಾಯ್ನ್ ಆಗಿದ್ದಾರೆ, ಲಂಡನ್ನಿಂದ ಜಾಯ್ನ್ ಆಗಿದ್ದಾರೆ. ಸೊ ಹೊರದೇಶಗಳಿಂದೆಲ್ಲ ಜಾಯ್ನ್ ಆಗಿ ತುಂಬ ಡೆಡಿಕೇಟೆಡ್ ಆಗಿ ಕಲಿತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಒಂದು ಖುಷಿ ಏನಂತಂದರೆ ಅಷ್ಟು ಜನನು ಬಂದು ನಾನು ಯೋಗದಲ್ಲಿ ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು, ಅದನ್ನು ಮತ್ತೆ ನಾವು ಜನಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಬರ್ತಿದ್ದಾರೆ. ನಾವೇನಂದಿದ್ವಿ ಹೋದ ಬ್ಯಾಚಲ್ಲಿ ಇದು ನಿಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ ಅವರು ಬರೀ ಅವ್ರಿಗೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಅಲ್ಲದೆ ಅವ್ರು ಇದರಲ್ಲಿ ನಾನು ಕಲಿತು ನಾನು ಮತ್ತೆ ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಮನೋಭಾವದಿಂದ ಬರ್ತಿದ್ದಾರಲ್ಲ, ಅವಾಗ ಏನಾಗುತ್ತೆ ನಮಗೆ ಅದೊಂದು ಖುಷಿ ಸಿಗುತ್ತೆ, ಇಂಥವ್ರಿಗೆ ನಾವು ಹೇಳ್ಕೊಡ್ತೀವಲ್ಲ ಅಂತ. ಸೊ ಆ ರೀತಿ ಜನಗಳು ತುಂಬ ಜನ ಬರ್ತಿದ್ದಾರೆ. ಆ್ಯಂಡ್ ಕನ್ನಡದವರು ಹೆಚ್ಚು ಜನರು ಬರ್ತಿದ್ದಾರೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಇನ್ನೂ 4 ಬ್ಯಾಚ್ ಕನ್ನಡಿಗರಿಗೋಸ್ಕರ ವರ್ಷಕ್ಕೆ 4 ಬ್ಯಾಚ್ನ ಆ್ಯಡ್ ಮಾಡಿದ್ದೀವಿ, ಕನ್ನಡದಲ್ಲೇ ಮಾಡೋಣ ಅಂತ. ಸೊ ಇದು ಒಂದು ಅಪ್ಡೇಟ್ ಸರ್. ವಂಡರ್ಫುಲ್. ಸೊ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಜಾಯ್ನ್ ಆಗಬೇಕು ಅಂದರೂ ಕೂಡ ನೀವು ಅದ್ರ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೀನಿ, ದಯವಿಟ್ಟು ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ, ನೀವು ತಿಳ್ಕೊಳ್ಳಿ ಅಂತ ಕೇಳ್ತೀನಿ. ಇನ್ನು ಈ 2 ಕೋರ್ಸ್ಗಳ ಬಗ್ಗೆ ಡಿಟೇಲ್ಡಾಗಿ ನಿಮಗೆ ವಿಡಿಯೋ ಬೇಕು ಅಂದರೆ ನಾವು ಇದಕ್ಕಿಂತ ಮುಂಚೆ ಹಿತೇಶ್ ಅವ್ರ ಅದ್ರ ಬಗ್ಗೆ ತುಂಬ ಸವಿಸ್ತಾರವಾಗಿ ಹೇಳಿದ್ದಾರೆ. ಆ ವಿಡಿಯೋ ಲಿಂಕನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ, ದಯವಿಟ್ಟು ಆ ವಿಡಿಯೋ ನೋಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಏನೆಲ್ಲ ಇರುತ್ತೆ, ಯಾವ ಥರ ಎಲ್ಲ ನಾವು ಜಾಯ್ನ್ ಆಗಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಚಾರಕ್ಕೆ ನಾನು ತೊಗೊಳ್ಬೇಕು ಅಂತಂದರೆ, ಆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಏನಂದರೆ, ತುಂಬ ಜನ ನಾವು ನೋಡಿರ್ತೀವಿ ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಆ್ಯಂಟಿ ಏಜಿಂಗ್ ಅಂತ ತುಂಬ ಕಾನ್ಸೆಪ್ಟ್ ಪರಿಚಯ ಆಗ್ತಾಯಿದೆ. ಅಂದರೆ ವಯಸ್ಸನ್ನು ನಿಲ್ಲಿಸೋದು ಅಥವಾ ವಯಸ್ಸನ್ನು ಉಲ್ಟಾ ಮಾಡೋದು. ಅಂದರೆ ನೀವು ವಯಸ್ಸು ಆಗ್ತಾ ಜಾಸ್ತಿ ಆಗಲ್ಲ, ನೀವು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನೀವು ಅಷ್ಟು ಹೆಂಗೆ ಕಾಣ್ತೀರ ಅಂತ ನಾನು ಅದನ್ನು ಪರ್ಸ್ನಲ್ಲಾಗಿ ನಾನು ಕೂಡ ಅನುಭವಿಸಿದ್ದೀನಿ. ನಿಮ್ಮ ಮುಖಕ್ಕೆ ಯಾವುದು ಕ್ರೀಮ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸೊ ಅಷ್ಟು ಲವಲವಿಕೆ ಹೊಳಿತಾ ಇರ್ತೀರ ನೀವು. ನಾನು ರೆಗ್ಯುಲರಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ಕಡಿಮೆ ಆಗಿರ್ಬೋದು. ಬಟ್ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ಅಥವಾ ಏನು ಕೇಳಕ್ಕೆ ಹೊರಟೆ ಅಂದರೆ, ಆ್ಯಂಟಿ ಏಜಿಂಗ್ ಅಂದರೆ ಕೇವಲ ಮುಖದ ಹೊಳಪು, ಸ್ಕಿನ್ನು ತುಂಬ ಚೆನ್ನಾಗಿದೆ ಅನ್ನೋದು ಮಾತ್ರನ? ಯಾಕೆಂದರೆ ಏಜ್ ಅನ್ನೋದು ಮುಖಕ್ಕಲ್ಲ, ಏಜ್ ಅನ್ನೋದು ನಮ್ಮ ಪ್ರತಿ ಬಾಡಿಯ ಪ್ರತಿ ಆರ್ಗನ್ಗೂ ಕೂಡ. ಸೊ ಹೀಗಾಗಿ ಯೋಗ ನಮ್ಮ ಇಂಟರ್ನಲ್ ಆರ್ಗನ್ ಮೇಲೂ ಪ್ರಭಾವ ಬೀರುತ್ತಾ, ಹೇಗೆ? ಡೆಫಿನೆಟ್ಲಿ ನಾವು ಇವತ್ತಿನ ದಿನ ಯೋಗ ಅಭ್ಯಾಸ ಏನು ಮಾಡ್ತೀವಿ ಅಂತಂದರೆ, ಒಂದು ಪಾಶ್ಚರ್, ಒಂದು ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂಥನಿಂಗ್ ಅಂತಲೇ ಮೀಸಲಾಗಿ ಇಟ್ಬಿಟ್ಟಿದ್ದೀವಿ. ಬಟ್ ಒಂದು ಏಜ್ ಆಗ್ತಾ ಹೋಗ್ತಿದ್ದಂಗೆ ನಮ್ಮ ಒಂದು ಎಕ್ಸ್ಟರ್ನಲ್ ಏನಿದೆ, ನಮ್ಮ ಮುಖದ ಮೇಲೆ ಕಾಣುವಂತಹ ಒಂದು ಚೇತನ ಏನಿದೆ, ಅದನ್ನು ಒಳಗಡೆ ಉಳಿಸ್ಕೊಬೇಕು. ನಮ್ಮ ಹೃದಯ ಆಗಿರ್ಬೋದು, ನಮ್ಮ ಕಿಡ್ನಿ, ನಮ್ಮ ಲಿವರ್ ಫಂಕ್ಷನ್ಸು, ನಮ್ಮ ಎಲ್ಲ ಕಂಪ್ಲೀಟ್ ದೇಹದ ಫಂಕ್ಷನ್ ಏನಿದೆ ಅದು ತುಂಬ ಚೆನ್ನಾಗಿ ಇಟ್ಕೊಬೇಕಂದ್ರೆ ಬರೀ ಯೋಗದಿಂದ ಮಾತ್ರ ಅಭ್ಯಾಸ ಸಾಧ್ಯ. ನಾವಿವಾಗ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀವಿ. ಜಿಮ್ ವರ್ಕೌಟ್ ಇಸ್ ವೆರಿ ಗುಡ್. ನಾನು ಹೇಳ್ತೀನಿ ಏನಂದರೆ, ನಾವು ಬ್ಯಾಕ್ ಆ್ಯಂಡ್ ಬೈಸಿಪ್ ವರ್ಕೌಟ್ ಮಾಡ್ತೀವಿ, ಚೆಸ್ಟ್ ಆ್ಯಂಡ್ ಟ್ರೈಸೆಪ್ ವರ್ಕೌಟ್ ಮಾಡ್ತೀವಿ, ಲೆಗ್ಸ್ ವರ್ಕೌಟ್ ಮಾಡ್ತೀವಿ, ಕೋರ್ ವರ್ಕೌಟ್ ಮಾಡ್ತೀವಿ. ಹೇಗೆ ಮಸಲ್ ಮೇಲೆ ಹೆಂಗೆ ಫೋಕಸ್ ಮಾಡ್ತೀವಿ, ಅದೇ ರೀತಿ ನಾವು ಆರ್ಗನ್ಸ್ಗಳ ಮೇಲೆ ವರ್ಕ್ ಮಾಡಬೇಕು. ಅಂದರೆ ನಾನು ಯೋಗದಲ್ಲಿ ಮಾಡಿದಾಗ ಒಂದು ವಕ್ರಾಸನ ಮಾಡ್ತೀನಿ. ವಕ್ರಾಸನ ಮಾಡಿದಾಗ ಕಂಪ್ಲೀಟಾಗಿ ದೇಹವನ್ನು ಟ್ವಿಸ್ಟ್ ಮಾಡಿರ್ತೀನಿ. ಆ ಟ್ವಿಸ್ಟ್ ಮಾಡಿದಾಗ ಏನಾಗುತ್ತೆ, ಅದು ನನ್ನ ಲಿವರ್ಗೆ, ನನ್ನ ಪ್ಯಾನ್ಕ್ರಿಯಾಸ್ಗೆ ಅದು ಒಂದೊಳ್ಳೆ ಸ್ಟಿಮ್ಯುಲೇಷನ್ ಕೊಡುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಯೋಗಾಭ್ಯಾಸ ಮಾಡ್ತಾ ಇರೋದು ಯಾವಾಗ ಕೊಡ್ತೀನಿ, ಇಡೀ ದಿನ ಅದು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ನನ್ನ ಆರ್ಗನ್ಸು. ಆ್ಯಂಡ್ ಈ ಆರ್ಗನ್ಸ್ ಕಂಪ್ಲೀಟಾಗಿ ವರ್ಕ್ ಮಾಡ್ತಾ ಇದೆ, ಅದಕ್ಕೆ ಬೇಕಾಗಿರೋಂಥ ವ್ಯಾಯಾಮ ನಾನು ಕೊಡ್ತಾ ಇದ್ದೀನಿ ಅಂತಂದರೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ ಆದ್ರೂ ಅದು ಯಾವತ್ತೂ ಏಜ್ ಆಗೋದಿಲ್ಲ, ಅದು ವರ್ಕ್ ಮಾಡುತ್ತೆ. ಸೊ ಆ್ಯಂಟಿ ಏಜಿಂಗ್ ಅನ್ನೋದು ಬರೀ ನಾವು ಮುಖಕ್ಕೆ ಮತ್ತು ನಮಗೆ ಎಕ್ಸ್ಟರ್ನಲ್ ನಾವು ಅಂತ ಅಂದ್ಕೊಂಡೇ ನಮ್ಮ ಇಂಟರ್ನಲ್ ಆರ್ಗನ್ಸ್ಗೇನೂ ನಾವು ಯೋಗಾಭ್ಯಾಸ ಮಾಡಿದ್ರೆ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ವೆರಿ ನೈಸ್. ಸೊ ಹಾಗೆ ನೋಡಿ, ನಾವು ನಮ್ಮ ಯೂಶ್ವಲಿ ನಮ್ಮ ಗಾಡಿಗಳಿದ್ದಾಗ ಅದರದ್ದು ವೇರ್ ಆ್ಯಂಡ್ ಟೈರ್ ಬಗ್ಗೆ ಯೋಚನೆ ಮಾಡೋದು. ಟೈರ್ ಹಳದಾಗ್ತಾ ಇದೆ, ಇಂಜಿನ್ ಹಳದಾಗ್ತಾ ಇದೆ, ಎಲ್ಲ ಯೋಚನೆ ಮಾಡ್ತಿರ್ತೀವಿ. ಅದು ನಮ್ಮ ಬಾಡಿ ಒಳಗಡೆ ಇರುವ ಇಂಜಿನ್ಗಳ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಸೊ ಅದನ್ನು ಯೋಚನೆ ಮಾಡಿದ್ದು ಯಾರಂದರೆ ಯೋಗದ ಮೂಲ ಪುರುಷರು ಯೋಚನೆ ಮಾಡಿದ್ದಾರೆ. ಹೀಗಾಗಿ ಅವನ್ನೆಲ್ಲ ಈ ಯೋಗದಲ್ಲಿ ಅಳವಡಿಸಿದ್ದಾರೆ. ಭಾಳ ಚೆನ್ನಾಗಿತ್ತು ಈ ವಿಚಾರಗಳು. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಇಂಜಿನ್ ಅಂತ, ಹಾರ್ಟು, ಇವತ್ತು ಇಷ್ಟೊಂದು ಜನ ನೋಡ್ತೀವಿ ಹಾರ್ಟ್ ಅಟ್ಯಾಕ್ ಆಗ್ತಿರುತ್ತೆ, ತುಂಬ ಪ್ರಾಬ್ಲಮ್ಸ್ ಬರ್ತಿರುತ್ತೆ. ಬಟ್ ಇಂಜಿನ್ ಅಂತ ಏನು ಹೇಳಿದ್ರಿ, ವೇರ್ ಆ್ಯಂಡ್ ಟೇರ್ ಅಂತ ಏನು ಹೇಳಿದ್ರಿ, ಯೋಗದಲ್ಲಿ ನೀವು ಅದನ್ನು ಕಾಪಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿ ಒಳ್ಳೆ ಸ್ಥಿತಿಯಲ್ಲಿ ಇಟ್ಕೊಂಡು ಹೋಗ್ಬೋದು. ಇನ್ನು ಕೊನೆಯದಾಗಿ ನಮ್ಮ ಹಿತೇಶ್ ಅರಸ್ ಅವರ 5am ಕೋರ್ಸ್ ಅಥವಾ ಇನ್ನೊಂದು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ನೋಡ್ತಿರ್ಬೇಕಾದ್ರೆ ಅವ್ರು ಹೇಳುವಂಥ ಒಂದು ಮಾತು ಏನಂದರೆ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾತು. ಅಂದರೆ ಭಾರತ ರತ್ನವನ್ನು ಪಡೆಯುವಂಥ ವ್ಯಕ್ತಿಯಾಗಿ ಅಥವಾ ಭಾರತ ರತ್ನ ಪ್ರಶಸ್ತಿ ನಿಮಗೆ ಸಿಗಲಿ ಅನ್ನೋದು ಎಲ್ಲರ ಮನಸ್ಸಲ್ಲಿ ಬಯಕೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆದರೆ ಹಿತೇಶ್ ಅವ್ರನ್ನ ಹೇಳಿದ್ರೆ, ಭಾರತ ರತ್ನ ನೀವು ಪಡ್ಕೊಳ್ಬೇಡಿ, ನೀವೇ ಭಾರತ ರತ್ನ ಆಗಿ ಅಂತ. ಸೊ ಏನು ಹಂಗಂದ್ರೆ ಅರ್ಥ ಹಿತೇಶ್? ಒಂದೊಳ್ಳೆ ಒಂದು ಹಾಡಿದೆ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ. ನಾನು ಇವತ್ತು ಬೆಳಗ್ಗೆ 5 ಗಂಟೆ ಯೋಗ ಮಾಡ್ತಾರಲ್ಲ, ಅವ್ರಿಗೆ ಒಂದು ವಿಷಯ ಹೇಳ್ತೀನಿ. ನನಗೆ ಯಾವತ್ತೂ ಒಂದು ಭಾರತ ರತ್ನ ಸಿಕ್ಕಿದಾಗ ನಾನು ಅದಕ್ಕೆ ತಕ್ಕಂಗೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು, ನಾನು ಏನೋ ಒಂದು ಸಿಕ್ಕಿದಾಗ ನಾನು ದೇಶದ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ರೆ, ನಾವೇನು ಇವತ್ತು ಈ ಪ್ರೋಗ್ರಾಮ್ನ ತನ್ನ ಜನಗಳ ಮುಂದೆ ಇಡ್ತಾನೆ ಇರಲಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಈ ದೇಶದಲ್ಲಿ ನಾವು ಹುಟ್ಟಿದ್ದಿಂದನೇ ನಾವು ಭಾರತ ರತ್ನಗಳು ನಾವು.
ಸೊ ಪ್ರತಿದಿನ ನಮಗೆ ದೇಶ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ದೇಶಕ್ಕೆ ಏನು ಕೊಡ್ತೀನಿ ಅಂತ ನಾವು ಬೆಳಗ್ಗೆ ಎದ್ದು 5 ಗಂಟೆಗೆ ಅಭ್ಯಾಸ ಮಾಡಿ ಹೊರಗಡೆ ಪ್ರಪಂಚಕ್ಕೆ ಹೋಗಿ ನೀವು ಹೇಳ್ದಂಗೆ ನಾನು ಏನು ಕೆಲಸ ಮಾಡ್ತೀನಿ ಅಲ್ಲ 100% ಫೋಕಸ್ಡ್ ಆಗಿ ನಾನು ಕಾಂಟ್ರಿಬ್ಯೂಷನಲ್ಲಿದ್ದರೆ, ಯಾಕಂದರೆ ಇವತ್ತು ನಿಮಗೆ ಗೊತ್ತು ಇಂಥ ದೊಡ್ಡ ಯುದ್ಧದ ಪರಿಸ್ಥಿತಿಯಲ್ಲೂ ಭಾರತ ಹೀಗೆ ನಿಂತಿದೆ. ಸೊ ನಮಗೆ ನನ್ನ ದೇಶ ಎಲ್ಲ ಕೊಟ್ಟಿದೆ ನನಗೆ. ಸೊ ನಾನು ಏನು ಕೊಡ್ತೀನಿ ಅನ್ನೋದ್ರ ಬಗ್ಗೆ ಪ್ರತಿದಿನ ನಾವು ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ನಮಗೆಲ್ಲ ಸಿಗ್ತಾ ಹೋಗುತ್ತೆ. ಸೊ ನಮ್ಮ ದೇಶ ನಮಗೆ ವಿದ್ಯೆ ಕೊಟ್ಟಿದೆ, ನಮ್ಮ ದೇಶ ನಮಗೆ ಧೈರ್ಯ ಕೊಟ್ಟಿದೆ, ನಮ್ಮ ದೇಶ ನಮಗೆ ಪ್ರತಿಯೊಂದು ಕೊಟ್ಟಿದೆ, ಸ್ವಾತಂತ್ರ್ಯ ಕೊಟ್ಟಿದೆ, ಎಲ್ಲವೂ ಕೊಟ್ಟಿದೆ. ಸೊ ನಾವು ಪ್ರತಿದಿನ ನಾವೇ ಭಾರತ ರತ್ನ, ಭಾರತದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನು, ಕೋಟಿ ಜನರು ನಾನು ಭಾರತ ರತ್ನ ಅಂತ ಅಂದ್ಕೊಂಡು ಇವತ್ತಿನ ದಿನ ನಂದು ಯೋಗ ನಾನು ಮಾಡಬೇಕು, ಇದರಿಂದ ನಾನೇನೋ ಸಮಾಜಕ್ಕೆ ಕೊಡುಗೆ ಕೊಡಬೇಕು, ದೇಶಕ್ಕೆ ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಯಾವತ್ತೋ ಇನ್ನೊಂದು 50-60 ವರ್ಷ ಆದಮೇಲೆ ಭಾರತ ರತ್ನ ತಗೊಳ್ಳೋದಲ್ಲ, ಈಗಿನಿಂದಲೇ ನಾವು ಶುರು ಮಾಡ್ಬಿಡ್ಬೋದು ಅನ್ನೋದು ಒಂದು ಭಾಳ ಒಳ್ಳೆ ಪಾಯಿಂಟು. ಇಟ್ಸ್ ವೆರಿ ನೈಸ್. ಸೊ ಇದು ಎಲ್ಲದಕ್ಕೂ ಅಪ್ಲೈ ಆಗುವಂಥದ್ದೇ. ಇದು ನಾನು ಅದು ಸಿಕ್ಕ ಮೇಲೆ ನಾನು ಅದು ಮಾಡ್ತೀನಿ, ಇದು ಸಿಕ್ಕ ಮೇಲೆ ನಾನು ಮಾಡ್ತೀನಿ, ಅಥವಾ ಅದು ಸಿಕ್ಕ ಮೇಲೆ ನಾನು ಖುಷಿಯಾಗಿರ್ತೀನಿ, ಓಕೆ ಮದುವೆ ಆದಮೇಲೆ ಖುಷಿಯಾಗಿರ್ತೀನಿ, ಜಾಬ್ ಸಿಕ್ಕ ಮೇಲೆ ಖುಷಿಯಾಗಿರ್ತೀನಿ, ಪ್ರಮೋಷನ್ ಆದಮೇಲೆ ಖುಷಿಯಾಗಿರ್ತೀನಿ, ರಿಟೈರ್ಡ್ ಆದಮೇಲೆ ಜೀವನನೇ ಮುಗಿದು ಹೋಗ್ಬಿಡುತ್ತೆ. ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಇವತ್ತೇ ಮಾಡಿ, ನೀವೇನು ಖುಷಿ ಅನುಭವಿಸ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಇವತ್ತೇ ಅನುಭವಿಸಿ, ಅದಕ್ಕೇನು ಬೇಕೋ ಅದನ್ನು ಮಾಡಿ ಅಂತಲೇ ಹಿತೇಶ್ ಅವರು ಹೇಳ್ತಾ ಇರೋದು. ಅದಕ್ಕೆ ನಮ್ಮ ದೇಶ ಭಾರತ ಕೊಟ್ಟಿರುವಂಥ ಒಂದು ಅದ್ಭುತವಾದ ಅಸ್ತ್ರ ಏನು ಅಂದರೆ ಅದು ಯೋಗಾಸನ, ಅದು ಪ್ರಾಣಾಯಾಮ, ಅದು ಧ್ಯಾನ. ಸೊ ಅದನ್ನೇ ನಾವು ಮಾಡ್ತಾಯಿದ್ದೀವಿ, ಅದನ್ನೇ ಹಿತೇಶ್ ಅವರು ನಿಮಗೆ ಕಲಿಸ್ತಾ ಇದ್ದಾರೆ. ಅದರ ಎಲ್ಲ ಲಿಂಕ್ಗಳನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಿತೇಶ್ ಅರಸ್ ಅವರು ನಾವು ಗೌರಿ ಶಕ್ಕಿ ಸ್ಟುಡಿಯೋ ಜೊತೆಗೆ ಕೊಲಾಬ್ರೇಟ್ ಆಗಿದ್ದಕ್ಕೆ ಮತ್ತು ನಿಮಗೆ ಯೋಗ ಕಲಿಸ್ತಾ ಇರೋದಕ್ಕೆ ಮತ್ತು ನಮ್ಮ ಜೊತೆ ಮಾತಾಡ್ತಾ ಇರೋದಕ್ಕೆ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಹಿತೇಶ್, ನಮ್ಮ ಜೊತೆ ಇಷ್ಟೊಂದು ಮಾತಾಡಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಿಮಗೂ ಒಳ್ಳೆಯದಾಗಲಿ ಮತ್ತು ನಿಮ್ಮ ಮೂಲಕ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಮಾನಸ ಸರೋವರದ ಅತ್ಯಂತ ವಿಶೇಷ ಪ್ರಸ್ತುತಿ. ಯಾಕೆಂದರೆ ಇದು ಕೇವಲ ನಾನು ಮತ್ತು ನಮ್ಮ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ಮಾತಾಡ್ತೀವಿ, ನೀವು ಕೇಳ್ತೀರಾ ಅನ್ನೋದಲ್ಲ, ನೀವು ಕೂಡ ಇನ್ವಾಲ್ವ್ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಹೊಳೆದಿರುವಂಥ ಪರಿಕಲ್ಪನೆ ಇದು. ಹೀಗಾಗಿ ಈ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ. ಬೆಳಗ್ಗೆ 5 ಗಂಟೆಗೆ ಒಂದು ನೀವು 5am ಯೋಗ ರೆವಲ್ಯೂಷನ್ ಅಂತಲೇ ಶುರು ಮಾಡಿದ್ದಾರೆ ಹಿತೇಶ್ ಅವರು. ಅದಕ್ಕೆ ಜಾಯ್ನ್ ಆಗಿ, ಅದಾನಂತರ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ಗೆ ಜಾಯ್ನ್ ಆಗಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ. ನಂತರ ನಿಮ್ಮ ಸುತ್ತಮುತ್ತ ಇರುವಂಥ ಜೀವನವನ್ನು ಕೂಡ ಬದಲಾಯಿಸಿ ಯೋಗ ಇನ್ಸ್ಟ್ರಕ್ಟರ್ ಆಗೋದ್ರ ಮೂಲಕ. ಸೊ ಆ ಮೂಲಕ ನಿಮ್ಮ ಜೀವನವನ್ನು ಕಟ್ಕೊಳ್ಬಹುದು ಮತ್ತು ನಿಮ್ಮ ಇಡೀ ಸಮಾಜದ ಜೀವನವನ್ನು ಕೂಡ ನೀವು ಕಟ್ಕೊಳ್ಬಹುದು. ಆ್ಯಂಡ್ ದೇಶ ಕಟ್ಟೋದು ನಮ್ಮ ಮೇನ್ ಉದ್ದೇಶವಾಗಿರಬೇಕು. ಎಸ್. ಸೊ ಆ ಮೂಲಕ ನಮ್ಮ ದೇಶವನ್ನು ಅದ್ಭುತವಾಗಿ ಕಟ್ಟೋದೇ ನಮ್ಮ ಮುಖ್ಯ ಉದ್ದೇಶ. ಯಾಕೆಂದರೆ ನಾವೆಲ್ಲ ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಸೊ ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಮಾನಸ ಸರೋವರ ಮತ್ತು ಮಾಡ್ತಾ ಇರಿ ಯೋಗ. ನಮಸ್ಕಾರ.